ನಮಸ್ಕಾರ, ನಾನು ಶಂಕರ ಹೆಗಡೆ, ಜ್ಯೋತಿಷಿ. 15 ದಿವಸದಲ್ಲಿ ಸಿ ಎಮ್ ಟೈಟಲ್ ನಾವು ಹೆಂಗೋ ಹಾಕ್ತೀವಿ. ಯೂಟ್ಯೂಬು ಚಾನಲ್ಸ್ಗಳೇ ಹಾಗೆ ಚಿತ್ರವಾಗಿರ್ತವೆ. ಬಟ್ ಇದು ಒಂದು ಗ್ರೇಟೆಸ್ಟ್ ಆಸ್ಟ್ರಾಲಜರ್ ಆಫ್ ಆಲ್ ಟೈಮ್ ಹೇಳುವಂಥ ಒಂದು ಜ್ಯೋತಿಷಿ ಕೊಟ್ಟಂಥ ಪ್ರೆಡಿಕ್ಷನ್. ಅದು ನಾನಲ್ಲ, ದೇವರನ್ನೇ ನಾನಲ್ಲ. ಈ ಪ್ರೆಡಿಕ್ಷನ್ ಕೊಟ್ಟಿದ್ದು ವೇಮೂರಿ ರಾಮಮೂರ್ತಿ ಶಾಸ್ತ್ರಿ ಹೇಳುವಂಥ ಒಬ್ಬ ಅದ್ಭುತ ಜ್ಯೋತಿಷಿಗಳು. ಅವರು ಚಿಕ್ಕ ವಯಸ್ಸಿನಲ್ಲೇ ತುಂಬ ಚೆನ್ನಾಗಿ ಜೈಮಿನಿ ಜ್ಯೋತಿಷವನ್ನು, ಇದು ವೇದಾಧ್ಯಯನ ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ಪಾರಂಪರಿಕ ಮನೆತನದಲ್ಲಿ ಬೆಳೆದವರು. ಅವರ ವಿದ್ವತ್ತನ್ನು ನೋಡಿ ಅವರಿಗೆ ಹೈಯರ್ ಎಜುಕೇಷನ್ಗೆ ಕಾಶಿಗೆ ಕಳಿಸಿದಾಗ ಜ್ಯೋತಿಷವನ್ನು ಕಲ್ತಿದ್ರು ಅವರು. ಅವರಿಗೆ ಜೈಮಿನಿ ಜ್ಯೋತಿಷದಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಇವರ ವಿದ್ವತ್ತನ್ನು ನೋಡಿ, ಇವರ ಕಲಿಯುವ ಹಂಬಲಿಕೆಯನ್ನು ನೋಡಿ ಕಾಶಿಯಲ್ಲಿ ಅವರಿಗೆ ಮನೆ ತಗೊಳ್ಳೋಂಗಿಲ್ಲ, ಬಟ್ ನೋಡ್ಬೋದಂತ 20,000 ಶ್ಲೋಕಗಳಿರುವಂಥ ಜೈಮಿನಿ ಪದ್ಧತಿಯ ಮ್ಯಾನುಸ್ಕ್ರಿಪ್ಟನ್ನು ಕೊಡ್ತಾರೆ. ಗ್ರಂಥಗಳನ್ನು, ತಾಳೆಗರಿ ಗ್ರಂಥಗಳನ್ನು 20,000 ಶ್ಲೋಕಗಳನ್ನು ಅವರ ಕಂಠಸ್ಥ ಮಾಡ್ಕೊಂಡ್ಬಿಟ್ಟು ಆಂಧ್ರಕ್ಕೆ ವಾಪಸ್ ಬರ್ತಾರೆ. ಆಮೇಲೆ ಈ ರೆಗ್ಯುಲರ್ ನಮ್ಮ ಜ್ಯೋತಿಷ್ಯ ಇದೆಯಲ್ಲ ಅದೆಲ್ಲ ನೋಡೋದಿಲ್ಲ. ಪಂಚಾಂಗ ಬಿಟ್ಟು ರೆಗ್ಯುಲರ್ ಜ್ಯೋತಿಷ್ಯ ನೋಡುವಂಗೇ ಇಲ್ಲ. ಏನು ಪ್ರೆಡಿಕ್ಷನ್ ಕೊಟ್ಟಿದ್ದರು ಜೈಮಿನಿಯಿಂದ ಮಾತ್ರ ಆಗಿತ್ತು. ಅವರು ಅದನ್ನು ಜೈಮಿನಿ ಚರದಶ ಪುಸ್ತಕದಲ್ಲಿ ಕೆ ಎನ್ ವಿಜಯ ಬರೆದಿದ್ದರು. ಅದರಲ್ಲಿ ಒಂದು ಬ್ರೀಫಾಗಿ ಒಂದು ದೊಡ್ಡ ರಾಜಕಾರಣಿಗಳಿಗೆ ನೀನು 15 ದಿವಸದಲ್ಲಿ ಮುಖ್ಯಮಂತ್ರಿ ಆಗ್ತೀಯ ಅಂತ ಅವರು ಪ್ರೆಡಿಕ್ಷನ್ ಕೊಟ್ಟಿದ್ದರು. ಆ ವ್ಯಕ್ತಿ ಪಕ್ಷದಿಂದಲೇ ಉಚ್ಚಾಟನೆ ಆಗಬೇಕಿತ್ತು. ಅಂಥ ಸಮಯದಲ್ಲಿ ನೀನು 15 ದಿವಸಕ್ಕೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗ್ತೀಯ. ಆಂಧ್ರ ಪ್ರದೇಶ ಅಂತ ಹೇಳಿಲ್ಲ, ಅಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀಯ ಅಂತ ಹೇಳಿದರು ಅಂತ ಇತ್ತು. ನನಗೆ ಈ ರಾಜಕೀಯದ ಇದು ಆಸಕ್ತಿ ಅಷ್ಟಿಲ್ಲ, ಆಗಂತೂ ಸ್ವಲ್ಪನೂ ಇರಲಿಲ್ಲ. ಈಗ ನಾನು ಹೊಸ ಪುಸ್ತಕ ಈ ಪುಸ್ತಕ ಬರೆದ್ನಲ್ಲ, ಆಗ ಸಾಕಷ್ಟು ಸರ್ಚ್ ಮಾಡಬೇಕಾಗಿ ಬಂತು. ಆಮೇಲೆ ನಾನು ಚರದಶ ಪುಸ್ತಕ ಬರೆಯುವ ಮೊದಲೇ, ಕನ್ನಡಕ್ಕೆ ಅನುವಾದ ಮಾಡೋ ಮೊದಲೇ ಕೆ ಎನ್ ವಿಜಯ ಅನುವಾದ ಕೇಳಿದೆ. ವೇಮೂರಿ ಅವರು ಅದು ಯಾರಿಗೆ ಹೇಳಿದ್ದು ಅಂತ ಕೇಳಿದಾಗ ಅದು ಪಿ ವಿ ನರಸಿಂಹರಾವ್ ಅವರಿಗೆ ಹೇಳಿದ್ದು, ನೋಡ್ಕೋ ವಿಕಿಪೀಡಿಯಾದಲ್ಲಿ ಅಂತಂದರು. ಸೊ ಪಿ ವಿ ನರಸಿಂಹರಾವ್ ಆಂಧ್ರದ ಮುಖ್ಯಮಂತ್ರಿ ಆಗಿದ್ದು 30 ಸೆಪ್ಟೆಂಬರ್ 1971ರಂದು. ಸ್ವಲ್ಪ ನೋಡಿದೆ ನಾನು ವಿಕಿಪೀಡಿಯಾದಲ್ಲಿ. ಆಗ ಅವರನ್ನು ಪಕ್ಷದಲ್ಲೇ ಉಚ್ಚಾಟನೆ ಮಾಡಬೇಕು ಹೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದು ನಿಜ ಆಗಿತ್ತು. ಆದರೆ ವೇಮೂರಿ ರಾಮಮೂರ್ತಿ ಶಾಸ್ತ್ರಿಗಳು, ಈ ವಿಡಿಯೋದ ಮುಖ್ಯ ಉದ್ದೇಶವನ್ನು ಹೇಳ್ತಾ ಇದ್ದೀನಿ, ಪದನವಾಂಶ ದಶ ಅಂತ. ಈ ಪದನವಾಂಶ ದಶವನ್ನು ಯೂಸ್ ಮಾಡಿ ಅವರ ಫೇವ್ರೇಟ್ ದಶಗಳು ಒಂದಾಯ್ತು. ಅವ್ರು 4 ದಶ ಆಗ್ತಿದ್ರು ಅವರಲ್ಲ. ಮತ್ತು ಆಗಿನ ಕಾಲದಲ್ಲಿ ಗಡಿಯಾರ ಆ್ಯಕ್ಯುರೇಟ್ ಇರಲಿಲ್ಲ, ಪಂಚಾಂಗಗಳು ಅಷ್ಟು ಪರ್ಫೆಕ್ಟ್ ಇರಲಿಲ್ಲ. ಕೆಲವೊಂದು ಸಲ ಇದು ನವಾಂಶಕ್ಕೆ ಸಂಬಂಧಿಸಿದಂಥ ವಿಶೇಷವಾದಂಥ ದಶ. ವೇಮೂರಿಯವರು ಬರೆದು ಕಳಿಸಿದ್ದನ್ನೆಲ್ಲ ಕೆ ಎನ್ ವಿಜಯವರು ಇಟ್ಕೊಂಡು ಅದನ್ನು ಸ್ಟಡಿ ಮಾಡಿ ಚರದಶ ಮಾಡಿದ್ದು. ಪದನವಾಂಶ ದಶ ಅವರು ಯಾರಿಗೂ ಹೇಳ್ಕೊಳ್ಳಿಲ್ಲ. ಇತ್ತೀಚೆಗೇನೋ ಬಂದಿದೆ ಅಂತ ಅವ್ರ ಫ್ರೆಂಡ್ಸನ್ನು ಮಾಡಿದ್ದಾರಂತೆ, ಸ್ವಲ್ಪ ಅವ್ರ ತಿಂದು ತೊಗೊಂಡು. ಅಶುತೋಷ್ ಮಾಡಿದರು. ಅಶುತೋಷ್ ನಾನು ಕಳಿಸಿದ್ದು ಭಾಳ ಹಿಂದೆನೇ, 20 ವರ್ಷದ ಹಿಂದೆಯೇ, 18 ವರ್ಷದ ಹಿಂದೆ ಕಳಿಸಿದ್ದಾರೆ. ಬಟ್ ಆಗ ಅದು ನನಗೆ ಅಷ್ಟು ಸರಿ ಬರಲಿಲ್ಲ. ಆಮೇಲೆ ಅವ್ರ ಪುಸ್ತಕನೂ ಬರೆದ್ರು ಒಂದು 8-10 ವರ್ಷದ ಹಿಂದೆ. ಅದರಲ್ಲೂ ರಾವ್ಕಿತ್ ತಪ್ಪು ಅಂತ ಹೇಳಿದ್ರು ಕೆ ಎನ್ ರಾವ್ಜಿ ಕ್ಯಾಲ್ಕುಲೇಷನು. ಈ ಪರಶಾರ ಲೈಟರ್ ಬಂದಿದೆ ನೋಡಿ. ಈಗ ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ, ವಿಷಯಕ್ಕೆ ಬಂದುಬಿಡ್ತೀನಿ. ನನ್ನ ಹತ್ರ ಎಷ್ಟು ಮುಖ್ಯಮಂತ್ರಿಗಳ ಜಾತಿಗೆ ಇದೆ ಹೇಳೋದನ್ನು ನಾನು ನಿಮಗೆ ಒಂದು ಫೋಟೋ ಕಳಿಸ್ತೀನಿ, ನೋಡ್ಕೊಳ್ಳಿ. ಪದನವಾಂಶ ದಶನಲ್ಲಿ ಪದನಾಥಾಂಶ ದಶ ಅಂತಲೂ ಕರೀತಾರೆ ಅದಕ್ಕೆ. ಆ್ಯರಿಸ್ ಅಂದರೆ ಮೇಷ, ಸ್ಕಾರ್ಪಿಯೋ ಅಂದರೆ ವೃಶ್ಚಿಕ, ವರ್ಗೋ ಕಾಣ್ತಾ ಇದೆಯಲ್ವಾ. ನಾನಿಲ್ಲಿ ಹಾಕಿದ್ದೀನಿ ನೋಡಿ ಹೊಸ ಸಾಫ್ಟ್ವೇರು. ಅಲ್ಲಿ 2/9/1971ರಿಂದ 30/9/1971ರವರೆಗೆ ಈ ದಶ ಕಾಣಿಸ್ತಾ ಇದೆ. ಸೊ ಬಹುಶಃ 30 ಸೆಪ್ಟೆಂಬರ್ಗಿಂತ ಒಂದು 15 ದಿವಸದ ಹಿಂದೆ, 14 ದಿವಸದ ಹಿಂದೆ ಅಥವಾ 16 ದಿವಸದ ಹಿಂದೆ ಪಿ ವಿ ನರಸಿಂಹರಾವ್ ಅವರ ಹತ್ರ ಹೋಗಿದ್ದಾರೆ. ಆಗ ನೀನು ಪಾರ್ಟಿಯಿಂದ ಹೊರಗೋಗೋದಲ್ಲ, ನೀನೇ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ನೋಡ್ಕೊಳ್ಳಿ,
ಇದನ್ನು ಹೆಂಗೆ ನೋಡಬೇಕು ಅಂತಂದರೆ, ಮೇಷಾಧಿಪತಿ ಯಾರು? ಕುಜ. ಎಷ್ಟನೇ ಮನೆ ಅಧಿಪತಿ? 8ನೇ ಮನೆ ಅಧಿಪತಿ. ಟೆನ್ಷನನ್ನು ತೋರಿಸ್ತಾನೆ, ಕಿರಿಕಿರಿ. 8ನೇ ಮನೆ, ಹೌದಾ? 3ನೇ ಮನೆ ಅಧಿಪತಿ. 3ನೇ ಮನೆ ಅಧಿಪತಿ 10ನೇ ಮನೆ ಇರೋದು ಮಿರಾಕಲ್ ಬಾಬಾ ಕಾಂಬಿನೇಷನ್ನು. ವೃಶ್ಚಿಕಾಧಿಪತಿನೂ ಕುಜನೇ, 10ನೇ ಮನೆಯಲ್ಲಿ ದಿಗ್ಬಲದಲ್ಲಿ, ರಾಶಿ ಕುಂಡಿಯಲ್ಲಿ. ಕನ್ಯಾಧಿಪತಿ ಬುಧ. 10ನೇ ಮನೆಯಲ್ಲಿ ಬುಧಾದಿತ್ಯೋಗ ಕುಜನ ಸಂಗಡ ಸೇರಿಕೊಂಡಿದೆ. ಮತ್ತು ತಪ್ಪು ತಿಳ್ಕೊಳ್ಬೇಡಿ, ಬುಧಾದಿತ್ಯೋಗ 10ನೇ ಮನೆಯಲ್ಲಿ ಹಾಳು ಮಾಡುತ್ತೆ ಹಂಗೆಲ್ಲ ತಿಳ್ಕೊಳ್ಬೇಡಿ. ಭದ್ರ ಯೋಗದ ಬುಧ. ಅಲ್ಲಿ ನವಾಂಶಕ್ಕೆ ನಾವು ಹೋದಾಗ ಸ್ಪಷ್ಟೀಕರಣ ಬರುತ್ತೆ ನೋಡಿ. ಬುಧ 11ನೇ ಮನೆಯಲ್ಲಿ, ಹೌಸ್ ಆಫ್ ಫುಲ್ಫಿಲ್ಮೆಂಟ್ ಆಫ್ ವಿಷಸ್. 11ನೇ ಮನೆ ಏನು? ಲಾಭಸ್ಥಾನ, ಎಲ್ಲವನ್ನೂ ಸರಿ ಮಾಡಿಕೊಡುವಂಥ ಸ್ಥಾನ 11ನೇ ಮನೆ. ಅಲ್ಲಿ ಬುಧ ವರ್ಗೋತ್ತಮನಾಗಿ ಸ್ವಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾನೆ. ವೃಶ್ಚಿಕಾಧಿಪತಿ ಕುಜ ನವಾಂಶದಲ್ಲಿ 7ನೇ ಮನೆಗೆ ಹೋಗ್ತಾನೆ. 10ನೇ ಮನೆಯಿಂದ 10ನೇ ಮನೆ, ರಾಜಯೋಗದಲ್ಲಿ 9ನೇ ಮನೆ ಅಧಿಪತಿಯಾಗಿ 7ನೇ ಮನೆ, 4ನೇ ಮನೆಯೇ ಸಿಂಹಾಸನ ಸ್ಥಾನದಿಂದ ಸಿಂಹಾಸನ ಸ್ಥಾನ. ಹೌದಾ? ಮೇಷಕ್ಕೂ ಅದೇ ಅನ್ವಯ ಆಗುತ್ತೆ. ನವಾಂಶದಲ್ಲಿ 11ನೇ ಮನೆಗೆ ಹೋಗ್ತಾನೆ. ಎಷ್ಟು ಬ್ಯೂಟಿಫುಲ್ಲಾಗಿ ಅವರು ಪ್ರಿಡಿಕ್ಟ್ ಮಾಡಿಬಿಟ್ರು ಅಂತಂದರೆ, ಇನ್ನು 15 ದಿವಸದಲ್ಲಿ ನೀನು ಪಾರ್ಟಿಯಿಂದ ಹೊರಗೂ ಹೋಗೋದಿಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀಯಾ ಅಂತ. ಎಂಥ ಜ್ಯೋತಿಷಿಗಳಪ್ಪ ಅವರೆಲ್ಲ. ನಾವೆಲ್ಲ ಅವ್ರ ಎದುರುಗಡೆ ತುಂಬ ಚಿಲ್ಲರೆ ಅಂತ ಅನಿಸ್ಬಿಡತ್ತೆ ಇದನ್ನು ನೋಡಿದಾಗ, ಅಲ್ವಾ? ಬಟ್ ಬಂದವರಿಗೆಲ್ಲ ನಾನು ಇದನ್ನು ಹೇಳಲ್ಲ, ನಾನು ಹೇಳಿದ ಅರ್ಥ ಆಗತ್ತೆ ಅಂತ ಹೇಳೋರಿಗೆ ಅದನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ತೋರಿಸ್ತೀನಿ. ಈ ಥರ ಇರುತ್ತೆ. ನನ್ನ ಹತ್ರ ಎಷ್ಟು ಮುಖ್ಯಮಂತ್ರಿಗಳ ಜಾತಕ ಇದೆ ಅಂದರೆ 45 ಮುಖ್ಯಮಂತ್ರಿಗಳಿಂದ 50 ಮುಖ್ಯಮಂತ್ರಿಗಳ ಜಾತಕ ಇದೆ. ಆಮೇಲೆ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ಸ್ಗಳು, ಆಮೇಲೆ ಪ್ರೆಸಿಡೆಂಟ್ಸ್ಗಳು, ಅವ್ರದ್ದೆಲ್ಲ ಜಾತಕ ಇದೆ. ಒಂದು ಸಣ್ಣದಾಗಿ ಒಂದು ತೋರಿಸ್ತೀನಿ. ಮತ್ತು ನಾನು ಅದನ್ನು ಪಡೀಲಿಕ್ಕೆ ಕಾರಣ KN ರಾಜು ಅವರೇ. ಡಾಟರೇ ಇಟ್ಕೊಂಡು ಯಾರಿಗೆ ಮುಖ್ಯಮಂತ್ರಿ ಆಗೋ ಯೋಗ ಇರುತ್ತೆ ಮತ್ತು ಅವ್ರು ಯಾವಾಗ ಆಗ್ಬೋದು ಅಂತ ನಾನೊಂದು ಆರ್ಟಿಕಲ್ ಈಗಲ್ಲ 17-18 ವರ್ಷದ ಹಿಂದೆನೇ ಬರೆದು ಆಗಿದೆ. ಅದು ನೋಡ್ತೀನಿ, ಅದರದ್ದು ಒಂದು ಲೇಖನದ್ದು ಕಾಪಿ ಇದೆ, ಕಳಿಸ್ತೀನಿ. ಆಮೇಲೆ ಯಾರು ದುಡ್ಡು ಕೊಟ್ಟೋರ ಪಾರ್ಟಿ ಅದೆಲ್ಲ ಸುಳ್ಳು. ನನಗೆ ಆ್ಯಕ್ಚುಲಿ ಇಲ್ಲಿವರೆಗೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟವರು BJP ಅವರೇ, ಜಗ್ಗೇಶ್ ಅವರು. ಅವ್ರು ದುಡ್ಡು ಕೊಟ್ಟಿದ್ದಷ್ಟೇ ಅಲ್ಲ, ಎಷ್ಟು ಜನ ಫಿಲ್ಮ್ ಸ್ಟಾರ್ಸ್ಗಳನ್ನು ಕಳಿಸಿದ್ದಾರೆ ನನ್ನ ಹತ್ರ, ರಾಜಕಾರಣಿಗಳನ್ನು ಕಳಿಸಿದ್ದಾರೆ. DK ಅವರು ಕೊಟ್ಟಿದ್ದು ಅದು. ಆಮೇಲೆ ಇವರು DK ಅವರಿಗೆ ಜ್ಯೋತಿಷ್, ನನಗೆ ಯಾಕೆ ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ಆಸಕ್ತಿ ಹೆಚ್ಚು ಅಂತಂದರೆ, ಜಗ್ಗೇಶ್ ಅವರು ಭಾಳ ಫಾಸ್ಟಾಗಿ ಜ್ಯೋತಿಷ್ಯ ಕಲಿತಿದ್ದಾರೆ ಮತ್ತು ತುಂಬ ಫ್ಯಾಮಿಲಿ ಫ್ರೆಂಡು ನನಗೆ. ಆಮೇಲೆ ಫಿಲ್ಮ್ ಫೀಲ್ಡಿಗೆ ಬಂದರೆ ಸಂತೋಷ್ ಆನಂದರಾಮ್ ಅವರು ತುಂಬ ಚೆನ್ನಾಗಿ ಜ್ಯೋತಿಷ್ಯ ಕಲಿತಿದ್ದಾರೆ, ಫಾಸ್ಟಾಗಿ ಕಲಿತಿದ್ದಾರೆ. ಇನ್ನು ವಿಜಯನಗರದ MLA ಕೃಷ್ಣಪ್ಪನವರಿಗೆ ಭಾಳ ಚೆನ್ನಾಗಿ ಜ್ಯೋತಿಷ್ಯ ಬರುತ್ತೆ. ಅವರಂತೂ ಜೈಮಿನಿದು ದೊಡ್ಡ ಫ್ಯಾನು. ಅಂಗಡಿ ಹೋಗಿ ಪುಸ್ತಕ ಕೊಂಡ್ಕೊಂಡಿದ್ದಾರೆ ಅವರು. ನಂದು ಅವರು ಹೋದು, DK ಅವರು ಹೋದಂತೆ. ಅದು ಪುಸ್ತಕ ಅಂಗಡಿಯವರು ಹೇಳಿದ್ದು, DK ಅವರು ಯಾವತ್ತೂ ಹೇಳಿದ್ರು ನನಗೆ ಅದನ್ನು. ಆಮೇಲೆ PC ಮೂನವರು ಸುಳ್ಳು ಹೇಳಬಾರ್ದು. ಆ ಪಾರ್ಟಿಯವ್ರು ಕೊಟ್ಟಿದ್ದಾರೆ, ಈ ಪಾರ್ಟಿಯವ್ರು ಕೊಡಲಿಲ್ಲ, ಅದೆಲ್ಲ ಏನಿಲ್ಲ. ಎಲ್ಲ ಪಾರ್ಟಿಯವರು ಕೊಡ್ತಾರೆ. ಆಯಾ ಘಟ್ಟದಲ್ಲಿ ಅವ್ರಿಗೆ ಏನು ಅವಶ್ಯಕತೆ ಇರುತ್ತೋ ಅದ್ರ ಪ್ರಕಾರ ಕೊಡ್ತಾ ಹೋಗ್ತಾರೆ. ಸೊ ದುಡ್ಡು ಕೊಟ್ಟವ್ರ ಪಾರ್ಟಿಗೆ ನಾವು ಹೋಗ್ತೀವಿ ಹೇಳೋದೆಲ್ಲ ಸುಳ್ಳು. ನಮಗೆ ವಿಷಯ ಇಂಪಾರ್ಟೆಂಟ್ ಆಗಿರುತ್ತೆ, ಆ ಕಾಲಘಟ್ಟದಲ್ಲಿ ಏನಿರುತ್ತೆ ಅದು ನೋಡ್ಕೊಂಡು ಜ್ಯೋತಿಷ್ಯ ಹೇಳ್ತೇವೆ, ಬಿಟ್ಟರೆ ಮತ್ತೇನೂ ಇಲ್ಲ. ಕೊನೆಯದಾಗಿ ನನ್ನ ಹತ್ರ ಎಷ್ಟು ಜನ ಮುಖ್ಯಮಂತ್ರಿಗಳ ಜಾತಕ ಇದೆ, ಅದು ಬಿಟ್ಟು ಇನ್ನು ಹೊಸದಾಗಾದ ಮುಖ್ಯಮಂತ್ರಿಗಳ ಜಾತಕಗಳು ಕೆಲವೊಬ್ಬರಲ್ಲಿ ನನ್ನ ಕಾಮನ್ ಕಸ್ಟಮರ್ಸ್, ನಂದು KN ರಾಜು ಇಬ್ಬರನ್ನೂ ಅಪ್ರೋಚ್ ಮಾಡಿದಂಥವ್ರು, ದೇವೇಗೌಡರು, ಆಮೇಲೆ ಅಜಿತ್ ಜೋಗಿ, ಹೀಗೆಲ್ಲ ಇದೆ. ಆಮೇಲೆ ಕೆಲವೊಂದು ನನ್ನದೇ ಡಾಟಾಗಳು, ಫ್ರಾನ್ಸಿಸ್ಕೋ ಸಾರ್ದಿನ ಎಲ್ಲ ನನ್ನದೇ ಡಾಟಾ ನೋಡಿ ಎಷ್ಟು ಜನರದ್ದಿದೆ. ನಾನು ಅದರ ಮೇಲೆ ರಿಸರ್ಚ್ ಮಾಡಿದ ಆರ್ಟಿಕಲ್ ಸಿಕ್ಕಿದರೆ ನಾನು ಇಲ್ಲಿ ಅದ್ರ ಲಿಂಕ್ ಹಾಕ್ತೀನಿ, ಕಾಯ್ತರಿ. ನೆಕ್ಸ್ಟ್ ಬರುತ್ತೆ ನೋಡಿ, ಹಿಮಾಲಯದ ಮಹಾತ್ಮರ ಸೀಕ್ರೆಟ್ ದಶ, ಯೋಗಿನಿ ದಶ, ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಪ್ರತಿ ವರ್ಷ ನಿಮಗೆ ಹೇಗೆ ಅದನ್ನು ಹಾಕಿ ತೋರಿಸ್ಬೋದು, ಈ ವರ್ಷ ನಿಮಗೆ ಹೀಗೆ ಆಗುತ್ತೆ ಅಂತ ಹೇಳೋದನ್ನು ತೋರಿಸ್ಕೊಡ್ತೀನಿ.
ಆಮೇಲೆ ಈ ದಶಾಗಳ ಬಗ್ಗೆ ಬಂದಾಗ ಬಂದವರಿಗೆಲ್ಲ ನಾನು ಇದನ್ನೆಲ್ಲ ತೋರಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಾನು ನೋಡ್ತೀನಿ, ಬಂದವರಿಗೆ ಅರ್ಥ ಆಗತ್ತೆ ಅಂತಂದರೆ ಹೇಳ್ತಾ ಹೋಗ್ತೀನಿ. ಗಂಟೆಗಟ್ಟಲೆ ನಿಲ್ಬಿಡುತ್ತಾಗ ನಾನು ಕೊಡೋದೇ 2-3 ಅಪಾಯಿಂಟ್ಮೆಂಟ್ಸ್ಗಳು ಗಂಟೆಗಟ್ಟಲೆ ಆಗಿಬಿಡುತ್ತೆ. ಇಲ್ಲ ಇವರಿಗೆ ಅರ್ಥ ಆಗಲ್ಲ, ಇವರಿಗೆ ಬರೀ ರಾಶಿಫಲ ಅಷ್ಟೇ ಅರ್ಥ ಆಗುತ್ತೆ ಅಂದರೆ ಬಂದ ಕಾರಣಗಳನ್ನು ಹೇಳಿಬಿಟ್ಟು ಟ್ರೈ ಮಾಡ್ತೀನಿ. ಅದು ಸರಿ ಇದೆ ಅಂತಂದರೆ ಅದಕ್ಕೆ ಬೇಕಾದಂಥ ಉತ್ತರಗಳನ್ನು ಕೊಟ್ಟು ಪರಿಹಾರದಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿಸ್ಬಿಟ್ಟು ಕಳಿಸ್ಬಿಡ್ತೀನಿ. ಇಷ್ಟೇ ನಮ್ಮದು. ಆಮೇಲೆ ಏನು ಗೊತ್ತಾ, ಈ ಪರಿಹಾರಗಳು ನಾವು ಮಾಡ್ತೀವಿ, ದುಡ್ಡು ಕೊಡೋರು ಜನಗಳು, ಮಾಡೋದು ನಾವು. ಫಲ ಕೊಡೋದು ಯಾರು? ಭಗವಂತ. ಆತ ಫಲ ಕೊಡಲಿಲ್ಲ ಅಂತ ತಕ್ಷಣ ನಮ್ಮನ್ನು ವಿಲನ್ ಮಾಡಿಬಿಡ್ತಾರೆ ಜನಗಳು. ಇದು ತಪ್ಪು. ಹಾಂ ಮಾಡಬೇಡಿ. ನಮಗೂ ಲಿಮಿಟೇಷನ್ ಇದೆ. ಡಾಕ್ಟ್ರು ಆಪ್ರೇಷನ್ ಮಾಡಿದ್ದು ಫೇಲ್ ಆಗಿಬಿಟ್ರೆ ಎಂಟರ್ ಮೆಡಿಕಲ್ ಸೈನ್ಸಿಗೆ ಬೈತೀರಾ, ಡಾಕ್ಟ್ರಿಗೆ ಅಷ್ಟೇ ಬೈತೀರಾ, ನಿಮ್ಮ ಹಣೆ ಬರೋಕ್ಕೆ ಬೇಕು ಅಂತೀರಾ? ಈ ಪ್ರಶ್ನೆಯನ್ನು ಒಂದು ಸಲ ಇಟ್ಕೊಳ್ಳಿ. ಇದನ್ನು ಮುಂದುವರಿಸ್ತೀನಿ. ನೆಕ್ಸ್ಟ್ ನೋಡಿ, ಆರೋಗ್ಯ ಜ್ಯೋತಿಷಕ್ಕೂ ಸಂಬಂಧಿಸಿದಂತೆ ಮತ್ತೆ ಹೇಳ್ತೀನಿ. ತುಂಬ ಇದೆ ವೀಡಿಯೋಸ್ಗಳು, ಎಲ್ಲ ಮಾತಾಡೋಣ ಬನ್ನಿ. ಒಂದೇ ಸಲ ಲೈವ್ ಬರ್ತೀನಿ ಸದ್ಯದಲ್ಲೇ. ಅಲ್ಲಿವರೆಗೆ ನಮಸ್ಕಾರ.